ಯಾವಾಗಲೂ ಒಂದೇ ಥರ ಜೋಳ ತಿಂತಾಯಿದ್ರೆ ಬೇಜಾರಾಗುತ್ತೆ. ಹಾಗೆ ಈ ಸಲ ಬೋಂಡನೂ ಅಷ್ಟೇ ಒಂದೇ ಥರ ತಿನ್ನೋದಕ್ಕೂ ಬೇಜಾರಾಗುತ್ತೆ. ಈ ಸಲ ಕಾರ್ನಿಂದ ಬೋಂಡ ಮಾಡೋಣ ಜೋಳದಲ್ಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸ್ವೀಟ್ ಕಾರ್ನಿಂದ, ನಾರ್ಮಲ್ ಜೋಳ ಅಲ್ಲ, ಸ್ವೀಟ್ ಕಾರ್ನ್ ಜೋಳ. ಇನ್ನು ಅದಕ್ಕೆ 2 ಜೋಳ ಚೆನ್ನಾಗಿ ಬಿಡಿಸ್ಕೊಂಡು, ಇನ್ನು ಅದಕ್ಕೆ ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ, ಒಂದು ಚಿಕ್ಕದೊಂದು ಕ್ಯಾಪ್ಸಿಕಮ್ಮು, ಇನ್ನು 7ರಿಂದ 8 ಹಸಿರುಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕಿ ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್, ಅಂದರೆ ಒಂದು ಮೀಡಿಯಮ್ ಕಪ್ಪಲ್ಲಿ 1 ಕಪ್ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಅದ್ರಾಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇನ್ನು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಸಹ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಕಾರ್ನ್ಫ್ಲೋರೇ ಜಾಸ್ತಿ ಆದರೆ ನಾರು ಥರ ಆಗಿಬಿಡುತ್ತೆ, ಇದಾಗಿ ಬರಲ್ಲ ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ಇನ್ನು ಬರೀ ಜೋಳ ಹಿಂಗೆ ತಿನ್ನೋಕ್ಕೆ ಬೇಡ ಅಂದರೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸಲ ಆನ್ ಆಫ್ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅನ್ಬೋದು. ಇನ್ನು ಸ್ವಲ್ಪನೇ ನೀರು ಚುಮ್ಕಿಸ್ಕೊಂಡು ಕಲಿಸ್ಕೊಬೇಕು. ಜಾಸ್ತಿ ತೆಳುವಾದ್ರೂ ಇನ್ನು ಬೋಂಡದ ಥರ ಬರಲ್ಲ, ಅದು ಎಣ್ಣೆಗೆ ಬಿಡೋದಕ್ಕಾಗಲ್ಲ. ಆದ್ದರಿಂದ ಈ ಥರ ಮಾಡ್ತಾಯಿದ್ದೀನಿ. ಇದು ಟೇಸ್ಟ್ ಮಾತ್ರ ಹೇಳ್ಬೇಕು ಅಂದರೆ ಸೂಪರಾಗೈತೆ ಅಂತಲೇ ಹೇಳ್ಬೋದು. ಇಷ್ಟು ಚೆನ್ನಾಗೈತೆ ಅನ್ಬೋದು. ತಿಂತಾಯಿದ್ರೆ ಬರೀ ಈರುಳ್ಳಿ ಇದಕ್ಕಿಂತನೂ ಬರೀ ಕಾರ್ನ್ ಸಿಗ್ತಾ ಇರುತ್ತೆ ಜಾಸ್ತಿ ಅಂತ ಹೇಳ್ಬೋದು. ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಅಂದರೆ ಮೈದಾ ಎಲ್ಲ ಮಿಕ್ಸ್ ಆಗಿರೋದಕ್ಕೆ ಜಾಸ್ತಿ ಕಾರ್ನ್ಫ್ಲೋರು ಆಗಿಲ್ಲ, ಏನೂ ಇಲ್ಲ. ಇನ್ನು ಒಂದು ಬಾಣಲಿ ಇಟ್ಟು ಎಣ್ಣೆ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಒಂದೊಂದೇ ಬಿಟ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಇದು ದಪ್ಪನಾಗಿ ಬಿಟ್ರೂ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಸಣ್ಣ ಉಂಡೆಗೆ ಆ ಥರ ಬಿಟ್ಕೊತಾ ಇದ್ದೀನಿ. ಇನ್ನು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡೆಲ್ಲ ಆದಮೇಲೆ ಎತ್ಕೊತಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ಬೋದು. ಟೇಸ್ಟ್ ಮಾತ್ರ ಹೇಳಬೇಕು ಅಂದರೆ ಸಕ್ಕತ್ತಾಗೈತೆ ಅನ್ಬೋದು. ಇದು ಬೋಂಡ್ ಥರ ಅನ್ಸೋದೇ ಇಲ್ಲ, ಒಂಥರ ವೆರೈಟಿ ಟೇಸ್ಟ್ ಅನ್ಬೋದು. ಡಿಫ್ರೆಂಟ್ ಆಗೈತೆ ಈ ಥರ ಟೇಸ್ಟು ಅನ್ಬೋದು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ಬಂದಿತ್ತು. ಇದು ಎಲ್ಲ ಮುಗಿಸ್ಕೊಂಡು ತಿಂದೆಲ್ಲ ಆದಮೇಲೆ ಇನ್ನು ಅದನ್ನು ಓಪನ್ ಮಾಡಿದೆ ನೋಡೋಣ ಅಂದ್ಬಿಟ್ಟು. ಬಟ್ ಇಷ್ಟು ಕಡಿಮೆ ಪ್ರೈಸ್ಗೆ ಮೀಶೋದವ್ರು ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ಸ್ ಕೊಡ್ತವ್ರೆ ಅಂತ ಗೊತ್ತೇ ಇರಲಿಲ್ಲ ನನಗಂತೂ. ತುಂಬ ಚೆನ್ನಾಗಿದೆ ಅನ್ಬೋದು. ಟೀ ಕಪ್ಪು ಹೇಳಬೇಕು ಅಂದರೆ ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತೇ ಆಗ್ತಾಯಿಲ್ಲ. ಆದರೆ ಇದೊಂಥರ ರಫಲ್ಲಿ ಯೂಸ್ ಮಾಡಿದ್ದೀನಿ. ಇದಾಗ ಜಾಸ್ತಿ ಸ್ಮೂತ್ಗಿಂತ ರಫಲ್ಲೇ ಯೂಸ್ ಮಾಡಿದ್ದೀನಿ. ಆದರೂ ಸಹ ಈ ಕಪ್ ಏನೂ ಆಗಿಲ್ಲ ಅನ್ಬೋದು. ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಇದು ಪ್ರಾಡಕ್ಟ್ ಬಂದು ಬರೀ 280 ರುಪೀಸ್ಗೆ ನನಗೆ ಸಿಕ್ಕಿದೆ. ಇನ್ನು ಇದ್ರ ಲಿಂಕ್ ಬೇಕು ಅಂದರೆ ಮೆಸೇಜ್ ಹಾಕಿ ಲಿಂಕ್ ಅಂತ. ಇನ್ನು ನಾನು ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ DM ಮಾಡ್ತೀನಿ. ತುಂಬ ಕಡಿಮೆ ಪ್ರೈಸಲ್ಲಿ ಚೆನ್ನಾಗಿರೋ ಪ್ರಾಡಕ್ಟ್ ಸಿಕ್ಕಿದೆ ಅನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.